ನಮಸ್ಕಾರ ಎಲ್ಲ ನಮ್ಮ ಚಾಲಕ ಸ್ನೇಹಿತರಿಗೆ. ಸೌಂಡ್ ಬರ್ತಾ ಇದೆಯಾ? ಯಾರು ನೋಡ್ತಿದ್ರೆ ಒಂದು ಮೆಸೇಜ್ ಹಾಕಿ. ಹಾಗೆ ಏನಪ್ಪ ವಿಚಾರ ಅಂದರೆ, ತಮ್ಮೆಲ್ಲರಿಗೂ ಸಹ ತಿಳಿದಿರ್ಬೋದು, ಚಾಲಕರಿಗೆಲ್ಲ ರೋದನೆ ಅಂದರೆ ಬೈಕ್ ಟ್ಯಾಕ್ಸಿ ವಿಚಾರ. ಈ ವಿಚಾರವಾಗಿ ನೆನ್ನೆ ನಮ್ಮ ಸ್ನೇಹಿತರು ಆಟೋ ಕನ್ನಡಿಗ ಅವರು ಒಂದು ಪೋಸ್ಟ್ ಮಾಡ್ತಾರೆ. ಅದನ್ನು ನಾನು ಮೇಲೆ ಟ್ಯಾಗ್ ಮಾಡಿರ್ತೀನಿ. ಪೋಸ್ಟ್ ಮಾಡ್ತಾರೆ. ಪೋಸ್ಟ್ ಮಾಡಿದ ನಂತರದಲ್ಲಿ ಸೈನ್ ಅಪ್ ಮಾಡಿ ಅಂತ ಹೇಳ್ತಾರೆ. ಅವ್ರಿಗಿರೋ ಅಂಥ ಫಾಲೋವರ್ಸ್ಗಳು ಅಥವಾ ಆಟೋ ಚಾಲಕರಾಗಿರೋ ಅಂಥವ್ರು ಎಲ್ರಿಗೂ ಸಹ ಒಂದು ಸೈನ್ ಅಪ್ ಮಾಡಿ ಸರ್ಕಾರಕ್ಕೆ ಮಂದಟ್ಟು ಮಾಡೋಣ, ಇದನ್ನು ಇಂಟರ್ನ್ಯಾಷನಲ್ ನ್ಯೂಸ್ ಮಾಡೋಣ, ಅಧಿಕಾರಿಗಳಿಗೆ ಮತ್ತು ಮಂತ್ರಿಗಳಿಗೆ ಪ್ರಶ್ನೆ ಮಾಡೋ ಅಂಥ ಕೆಲಸ ಮಾಡೋಣ. ಯಾಕೆಂದ್ರೆ ಈಗ ನಾವು ಯಾವಾಗಲೂ ಸಹ ಹೋರಾಟಕ್ಕೆ ಅಂದರೆ ಫ್ರೀಡಮ್ ಪಾರ್ಕು ಅಥವಾ ರೋಡಲ್ಲಿ ಇಳಿದು ಹೋರಾಟ ಮಾಡೋಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಟೆಕ್ನಾಲಜಿ ಅಷ್ಟು ಮುಂದುವರೆದಿದೆ. ಚಾಲಕರಲ್ಲಿ ಮನವಿ ಮಾಡ್ತಾರೆ. ಯಾಕೆಂದರೆ ಎಲ್ಲರಿಗೂ ಸಹ ಆಟೋ ಚಾಲಕರು ಅಂದರೆ ಎಲ್ಲರಿಗೂ ಸಹ ಅದರಿಂದ ತೊಂದರೆ ಆಗ್ತಾರೆ ಅಂಥದ್ದು ಎಲ್ಲರಿಗೂ ಗೊತ್ತಿದೆ. ಹೋರಾಟಗಳು ನಡೀತಾನೆ ಇರಲಿ, ಆದರೆ ನಮ್ಮಿಂದ ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡ್ಕೊಂಡು ನಾವು ಸಹ ಖುದ್ದಾಗಿ ಆಟೋ ಕನ್ನಡಿಗರ ಹತ್ರ ಮಾತಾಡ್ಕೊಂಡು ಯಾವ ರೀತಿ ಮಾಡಿದ್ರೆ ಇದನ್ನು ನ್ಯಾಷನಲ್ ನ್ಯೂಸ್ ಮಾಡ್ಬೋದು ಅಥವಾ ಯಾವ ರೀತಿ ಮಾಡಿದ್ರೆ ಆದಷ್ಟು ಬೇಗ ನಮಗೆ ನ್ಯಾಯ ಸಿಗುತ್ತೆ. ಯಾಕೆಂದರೆ ಕೋರ್ಟಲ್ಲಿರೋ ಕಾರಣದಿಂದ ನಮಗೆ ಯಾವಾಗ ನ್ಯಾಯ ಸಿಗುತ್ತೆ ಅಂತ ಕೇಳೋಣ ಅಂತ ಒಂದು ಪ್ಲ್ಯಾನ್ ಮಾಡಿ ಒಂದು ವೋಟಿಂಗ್ ಪೋಲ್ನ ಬಿಡ್ತೀರಿ. ವೋಟಿಂಗ್ ಪೋಲ್ ಅಂದರೆ ಯಾವ ರೀತಿ ಸೈನ್ ಅಪ್ ಮಾಡಿ ನಮ್ಗೆ ಇದರಿಂದ ತೊಂದರೆ ಆಗ್ತಾಯಿದೆ ಇಲ್ವಾ ಅನ್ನೋದಕ್ಕೆ ಆನ್ಸರ್ ಕೊಡೋದಕ್ಕೋಸ್ಕರ ಈ ಒಂದು ಲಿಂಕ್ನ ಶೇರ್ ಮಾಡ್ತೀರಿ. ನಾವೆಲ್ಲರೂ ಸಹ ಶೇರ್ ಮಾಡ್ತೀರಿ. ಆದರೆ ಯಾವಾಗಲೂ ಸಹ ಬಂದು ಫೇಸ್ಬುಕ್ಕಲ್ಲಿ ಕೇಳೋ ಅಂಥ ನಮ್ಮ ಚಾಲಕರು ಅಥವಾ ರೋಡಲ್ಲಿ ಹೋಗುವಾಗ ಬರುವಾಗ ಕೇಳೋ ಅಂಥ ಚಾಲಕರು ಅದೊಂದು ಸೈನ್ ಅಪ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಯಾಕೆಂದರೆ ಪೂರ್ತಿಯಾಗಿ ಅದು ಯಾವ ರೀತಿ ಮಾಡಬೇಕು, ಯಾವ ರೀತಿ ಮಾಡಿದ್ರೆ ಅದು ಸೈನ್ ಅಪ್ ಆಗುತ್ತೆ ಅನ್ನೋದನ್ನು ಪ್ರತಿಯೊಂದನ್ನು ಸಹ ಹಂತ ಹಂತವಾಗಿ ನಮ್ಮ ಆಟೋ ಕನ್ನಡಿಗರು ತಿಳಿಸ್ಕೊಟ್ಟಿರ್ತಾರೆ. ಆದರೂ ಸಹ ಚಾಲಕರು ಎಷ್ಟು ಜನಕ್ಕೆ ತೊಂದರೆ ಆಗಿದೆ ಗೊತ್ತಾ? ಬೈಕ್ ಟ್ಯಾಕ್ಸಿಯಿಂದ ಕೇವಲ 277 ಜನಕ್ಕೆ ಮಾತ್ರ ತೊಂದರೆ ಆಗಿದೆ. ಯಾಕೆಂದರೆ ಇವತ್ತು ಆ್ಯಂಡ್ರಾಯ್ಡ್ ಮೊಬೈಲ್ ಇಲ್ದಲೆ ಯಾರೂ ಸಹ ಆಟೋ ಡ್ರೈವಿಂಗ್ ಬರಲ್ಲ. ಯಾಕೆಂದರೆ ಇವತ್ತೆಲ್ಲ ಸಹ ನಾವು ಅಡಿಕ್ಟ್ ಆಗಿಬಿಟ್ಟಿರೋದೇ ಅಪ್ಲಿಕೇಶನ್ಗಳಿಗೆ. ಎಲ್ಲ ಅಪ್ಲಿಕೇಶನ್ಗಳಿಗೆ ಅಡಿಕ್ಟ್ ಆಗಿರೋದ್ರಿಂದ ಯಾರೂ ಸಹ ಆ್ಯಂಡ್ರಾಯ್ಡ್ ಮೊಬೈಲ್ ಇಲ್ದಲೆ ಬರೋದಿಲ್ಲ. ಆದರೆ ಯಾವುದೋ ಒಂದು ಒಳ್ಳೆ ಆಂದೋಲನ ಮಾಡುವಾಗ ನಾವೆಲ್ಲರೂ ಸಹ ಜೊತೆಗೂಡಬೇಕು, ಕೈ ಜೋಡಿಸ್ಬೇಕು. ಆದರೆ ನಮ್ಮಲ್ಲಿ ನಿಜವಾಗ್ಲೂ ಹೇಳ್ತೀನಿ, ನಮಗೂ ಬೇಜಾರಾಗುತ್ತೆ. ಯಾಕೆಂದರೆ ಈ ಒಂದು ಸೈನ್ ಅಪ್ ಮಾಡೋದಕ್ಕೆ 2 ನಿಮಿಷ, ನಿಮ್ಗೆ ಹೋರಾಟಕ್ಕೆ ಬನ್ನಿ, ದುಡಿಮೆ ಬಿಟ್ಟು ರೋಡ್ಗಿಳಿರಿ ಅಂತ ಹೇಳಲ್ಲ. ಆದರೆ ಸೈನ್ ಅಪ್ ಮಾಡಿ ಅಂದರೆ ಯಾರೂ ಸಹ ಕೇಳ್ತಾ ಇಲ್ಲ. ಯಾವ ರೀತಿ ಮಾಡೋದು ಅನ್ನೋದನ್ನ ವಿತ್ ವಿಡಿಯೋ ಸಮೇತ ಹಾಕಿರ್ತೀನಿ. ಯಾಕೆ ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತೀರಾ? ಅದರಲ್ಲಿ ಮಾತ್ರ ಬರ್ದಾಕ್ತೀರಾ ಎಲ್ಲರೂ. ಏನೋ ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ಎಲ್ಲ ಬರ್ದಾಕ್ತೀರಾ ಚಾಲಕರ ನಾಯಕರುಗಳು ಏನು ಮಾಡ್ತಾ ಇದ್ದೀರಾ ಅಂತ. ಈ ಚಿಕ್ಕದಾಗಿ ಒಂದು ಅಭಿಯಾನ ಸ್ಟಾರ್ಟ್ ಮಾಡಬೇಕು ಅಂದರೆ ನೀವು ಯಾರೂ ಸಹ ಕೈ ಜೋಡಿಸೋದಕ್ಕೆ ಮುಂದಾಗ್ತಿಲ್ಲ. ಅಂದರೆ ಯಾವ ಹೋರಾಟ ಮಾಡಬೇಕು? ಯಾರನ್ನ ನಂಬ್ಕೊಂಡು ಹೋರಾಟ ಮಾಡಬೇಕು? ಯಾವ ರೀತಿ ಹೋರಾಟ ಮಾಡಬೇಕು? ಬನ್ನಿ ಎಲ್ಲ ಚಾಲಕರನ್ನು ಒಗ್ಗೂಡಿಸಿ ಫಸ್ಟು ನಾಯಕರುಗಳು ಒಂದಾಗ್ರಿ ಅಂತೀರಲ್ಲ, ನೀವುಗಳು ಒಂದಾಗ್ತಾ ಇದ್ದೀರಾ? ಯಾವುದು ಹೋರಾಟ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕೆ ಅಂದರೆ ಬೈಕ್ ಟ್ಯಾಕ್ಸಿಯಿಂದ ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ತೊಂದರೆ ಆಗ್ತಾ ಇರೋದು. ಮುಂಡಾ ಬಾಡಿಗೆ ಹೊಡೆಯೋಂಥವ್ರಿಗೆ ಏನೂ ತೊಂದರೆ ಆಗ್ತಾ ಇಲ್ಲ. ಆ ಒಂದು ಸೈನ್ ಅಪ್ ಮಾಡೋದಕ್ಕೆ ನಿಮ್ಗಳ ಕೈಲಿ ಆಗ್ತಾ ಇಲ್ಲ ಅಂದರೆ ಹೋರಾಟಕ್ಕೆ ಬರ್ತೀರಾ? ನಮ್ಮನ್ನು ಮುಂದೆ ತಳ್ಳಿಬಿಟ್ಟು ನಿಂತ್ಕೊಂಡು ನೋಡ್ತೀರಾ? ನಾವು ಪದೇ ಹೇಳ್ತಾ ಇರ್ತೀರಿ, ಪ್ರತಿ ಬಾರಿ ಹೋರಾಟದಿಂದನೇ ಗೆಲ್ಲಿಸಬೇಕು ಅನ್ನೋದು ಏನಿಲ್ಲ. ನಾವು ಕೈಗೊಳ್ಳೋ ಅಂಥ ಕೆಲವೊಂದು ಆಂದೋಲನಗಳಿಗೆ ನೀವೆಲ್ಲರೂ ಕೈ ಜೋಡಿಸಿದ್ರೆ ಗೆಲುವು ಖಂಡಿತ ಸಿಗುತ್ತೆ. ಯಾರೂ ಸಹ ಮುಂದೆ ಬರಲ್ಲ. ಏನೋ ನಾವು ಸ್ವಲ್ಪ ಸೈಲೆಂಟ್ ಆಗ್ಬಿಟ್ರೆ ಏನು ಬಂದ್ಬಿಡ್ತಾ, ತಿಂದ್ಬಿಟ್ರಾ, ಅಪ್ಲಿಕೇಶನ್ ಅವ್ರು ಕೊಟ್ಬಿಟ್ರಾ, ಸೈಲೆಂಟ್ ಆಗಿದ್ದೀರಾ ಅಂತ ಕೇಳ್ತೀರಾ. ಯಾವ ರೀತಿನ ನಿಜವಾಗ್ಲೂ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕೆಂದರೆ ಇದೊಂದು ಮಹಾಮಾರಿ, ಒಂದು ನಮ್ಮ ಇಡೀ ವಾಣಿಜ್ಯ ಬಳಕೆ ಚಾಲಕರಿಗೆಲ್ಲ ಬಂದು ವಕ್ರಿಸಿರೋ ಅಂಥದ್ದು ಇದೊಂದು ಬೈಕ್ ಟ್ಯಾಕ್ಸಿನ ನಿಲ್ಲಿಸೋದಕ್ಕೆ ಸರ್ಕಾರದ ಕೈಲೂ ಆಗ್ತಾ ಇಲ್ಲ, ಅಧಿಕಾರಿಗಳ ಕೈಲಂತೂ ಆಗ್ತಾನೆ ಇಲ್ಲ. ಯಾಕೆ ಈ ಬೇಜಾರಲ್ಲಿ ಹೇಳ್ತೀನಿ ಅಂದರೆ, ಈಗಾಗಲೇ 2016ರಲ್ಲಿ ಏನೋ ಬೈಕ್ ಟ್ಯಾಕ್ಸಿ, ಎಲೆಕ್ಟ್ರಿಕಲ್ ಬೈಕ್ ಟ್ಯಾಕ್ಸಿಗೆ ಯೋಜನೆನ ಮಾನ್ಯ ಯಡಿಯೂರಪ್ಪ ಅವರು ಕೊಟ್ಟಿರ್ತಾರೆ. ಅದನ್ನು ಈ ಬಂದಂಥ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅದನ್ನು ಆ ಯೋಜನೆನ ರದ್ದು ಮಾಡುತ್ತೆ. ಯಾವ ರೀತಿಯಾಗಿ? ಯಾವುದೇ ಕಾರಣಕ್ಕೂ ಸಹ ಬೈಕ್ ಟ್ಯಾಕ್ಸಿ, ಎಲೆಕ್ಟ್ರಿಕಲ್ ಬೈಕ್ ಟ್ಯಾಕ್ಸಿನ ಓಡಿಸ್ಬಾರ್ದು ಅಂತ ಆದೇಶನ ಹೊರಡಿಸುತ್ತೆ. ಆದರೂ ಸಹ ಅವರು ರಾಜಾರೋಷವಾಗಿ ಓಡಿಸ್ತಾರೆ. ಕೇಳಿದ್ರೆ ಕೋರ್ಟ್ ಅಂತಾರೆ. ಆದರೆ ಸರ್ಕಾರದ ಆದೇಶಕ್ಕೆ ಯಾವುದೇ
ಕಿಂಚಿತ್ತು ಬೆಲೆ ಇಲ್ಲ. ಸರ್ಕಾರಕ್ಕಾಗಲಿ ಅಥವಾ ಮಂತ್ರಿಗಳಿಗಾಗಲಿ ಕಿಂಚಿತ್ತು ಬೆಲೆ ಇಲ್ಲ. ಯಾಕೆಂದ್ರೆ ಈ ಅಪ್ಲಿಕೇಶನ್ ಅವರು ಅವ್ರನ್ನೆಲ್ಲ ಕೊಂಡ್ಕೊಂಬಿಟ್ಟವ್ರೇನೋ. ಈಗ ನೀವು ಹೇಳ್ತಿಲ್ಲ, ಅದೇ ರೀತಿ ನಾವು ಹೇಳಬೇಕಾಗುತ್ತೆ. ದಯವಿಟ್ಟು ನಾವು ಕೇಳೋ ಅಂಥದ್ದು ಒಂದೇ ವಿಚಾರ, ಏನು ಮೇಲೆ ನಾನು ಲಿಂಕ್ನ ಕೊಟ್ಟಿದ್ದೀನಿ, ಆ ಲಿಂಕಲ್ಲಿ ದಯವಿಟ್ಟು ಪ್ರತಿಯೊಬ್ಬರು ಸಹ ಸೈನ್ ಅಪ್ ಮಾಡಿ ಇದನ್ನ ದೊಡ್ಡ ಮಟ್ಟದಲ್ಲಿ ತಗೊಂಡೋಗಿ ಇಂಟರ್ನ್ಯಾಷನಲ್ ನ್ಯೂಸ್ ಮಾಡೋಣ. ಇದೇ ಭಾನುವಾರದಿಂದ, ಈಗ ಬರೋಂಥ ಭಾನುವಾರ 9ನೇ ತಾರೀಕಿಂದ ನಾವು ಸಹ ರೋಡ್ಗಿಳಿಬೇಕು ಅಂತ ಪ್ಲ್ಯಾನ್ ಮಾಡಿದೆ. ಯಾವ ರೀತಿ ಅಂದರೆ, ನಾವು ಯಾವುದೇ ರೋಡ್ ಜಾಮ್ ಮಾಡಬೇಕು ಅಥವಾ ಚಾಲಕರು ದುಡಿಮೆ ಕಿತ್ಕೊಬೇಕು, ಬಂದು ನಿಂತ್ಕೊಂಡು ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಬೇಕು ಅನ್ನೋದು ನಮ್ಮ ಧ್ಯೇಯ ಅಲ್ಲ. ನಮ್ಮ ಧ್ಯೇಯ ಇರೋಂಥದ್ದು ನಿಂತಾದ್ರೇ ಹೋರಾಟ ಮಾಡ್ಬೋದು, ಕೂತಾದ್ರೂ ಸಹ ಹೋರಾಟ ಮಾಡ್ಬೋದು. ಹೋರಾಟಕ್ಕೆ ಬುದ್ಧಿವಂತ ಚಾಲಕರು ಕೈ ಜೋಡಿಸ್ಬೇಕಾಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾವುದೋ ಒಂದು ಹೆಜ್ಜೆ ಇಟ್ಟಾಗ ನೀವೆಲ್ಲ ಸಪೋರ್ಟ್ ಕೊಟ್ಟಿಲ್ಲ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ. ನೀವು ಯಾವುದೂ ನಮ್ಮ ಜೊತೆ ಬಂದು ನಿಲ್ಲ ಅಂತ ಅವಶ್ಯಕತೆ ಇಲ್ಲ. ನೀವೆಲ್ಲೂ ಸಹ ಬಂದು ಕುತ್ಕೊಂಡು ಪ್ರತಿಭಟನೆ ಮಾಡಬೇಕು, ಕಲ್ ತೂರಬೇಕು, ಗಲಾಟೆ ಮಾಡಬೇಕು, ಗದ್ದಲ ಮಾಡಬೇಕು, ಸಾರ್ವಜನಿಕವಾಗಿ ತೊಂದರೆ ಕೊಡಬೇಕು ಅನ್ನೋದು ಏನೂ ಇಲ್ಲ. ಮೊಬೈಲಲ್ಲಿ ಕುತ್ಕೊಂಡು 2 ನಿಮಿಷದ ಸೈನ್ ಅಪ್ ಮಾಡಿದ್ರೆ ಖಂಡಿತವಾಗಿ ಇದನ್ನು ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ ಮಂತ್ರಿಗಳಿಗೂ ಸಹ, ಮತ್ತು ಈಗಾಗಲೇ ಮಹಾರಾಷ್ಟ್ರದಲ್ಲಿ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಿದ್ದಾರೆ. ಕಾರಣ ಏನು ಹೇಳಿ? ಅಹಮದಾಬಾದಲ್ಲಿ ಬ್ಯಾನ್ ಮಾಡಿದ್ದಾರೆ. ಕಾರಣ ಏನು ಹೇಳಿ? ಅಲ್ಲಿರೋ ಅಂತ ನಿಷ್ಠಾವಂತ ಧೈರ್ಯವಂತ ಅಧಿಕಾರಿಗಳಿಂದ. ಸರ್, 1 ಲಕ್ಷ ಜನ ಬೈಕ್ ಟ್ಯಾಕ್ಸಿಗೆ ಸಿಂಗಲ್ ಸ್ಟಾರ್ ಕೊಡಲ್ಲ ಬ್ರದರ್. ನಿಜವಾಗ್ಲೂ ನಮ್ಮ ಚಾಲಕರು ನೋಡಿ, ಅವ್ರನ್ನ ಕರ್ಕೊಂಬಂದಿದ್ದು ನಾವು, ಅವ್ರನ್ನ ಬೆಳೆಸಿದ್ ನಾವು, ಅವ್ರಿಗೆ ದುಡಿಮೆ ಕೊಡ್ತಾರ ನಾವು. ಅವ್ರೇನೋ ಖಂಡಿತವಾಗಿ ಇಷ್ಟು ದಪ್ಪ ಆ್ಯಪ್ಗೆ ನಾವು 3 ಲಕ್ಷ ಬಂಡವಾಳ ಹಾಕೊಂಡು 3 ಲಕ್ಷ ಜನ ಆಟೋ ಡ್ರೈವರ್ಗಳು ಅವನಿಗೋಸ್ಕರ ದುಡಿತಾ ಇದ್ದೀರಿ. ಇದು ನಮ್ಮ ಕರ್ಮ. ಯಾಕೆಂದ್ರೆ ಒಂದಿರೋದು ಇಷ್ಟೇ ದಪ್ಪ ಆ್ಯಪು. ನಾವು 3 ಲಕ್ಷ ರೂಪಾಯಿ ಬಂಡವಾಳ ಕೊಟ್ಟು ಆಟೋ ತಂದು ಅವನಿಗೋಸ್ಕರ ದುಡಿಬೇಕು. ಅವ್ನು ದುಡ್ಡು ಮಾಡ್ಕೊಂಡು ಅವ್ನ ಪಾಡ್ಗೆ ಅವ್ನು ನೆಮ್ಮದಿಯಾಗಿದ್ದಾನೆ. ಬಂದಿಲ್ಲಿ ಕಮೆಂಟ್ ಮಾಡೋರು, ನಮಗೆ ಫೋನ್ ಮಾಡಿ ಬುದ್ಧಿವಾದ ಹೇಳೋರೆಲ್ಲ ಅದರಲ್ಲೇ ದುಡಿಮೆ ಮಾಡ್ಕೊಂಡು ಅವ್ನಿಗೆ ದುಡಿಮೆ ಮಾಡಿಕೊಡ್ತಾವ್ರೆ. ಇಲ್ಲಿ ಯಾವುದಕ್ಕೂ ಒಂದು ಕೈ ಜೋಡಿಸಿದ್ರೆ ಹಿಂದೆ ನಿಂತ್ಕೊಂಡು ಮಾಡಿ 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 ಅಂತಾರೆ. ಏನು ಮಾಡೋಕ್ಕಾಗುತ್ತೆ? ನಾವೆಲ್ರಿಗೂ ಸಹ ಹೇಳೋದಿದ್ದೇನೆ, ಯಾವುದಾದ್ರು ಒಂದು ಆಂದೋಲನಕ್ಕೆ ಬಂದಾಗ ದಯವಿಟ್ಟು ಬಂದು ಕೈ ಜೋಡಿಸಿ. ಕೋರ್ಟ್ ಅಲ್ಲ ಅಜ್ಜಿ ಪಿಂಡನೇನು ನೋಡಿ. ನಿಜವಾಗ್ಲೂ ನಾವು ಬೇರೆಯನ್ನ ಬ್ಲೇಮ್ ಮಾಡೋಕ್ಕಿಂತ, ಸರ್ಕಾರನ ಬ್ಲೇಮ್ ಮಾಡೋಕ್ಕಿಂತ, ಅಧಿಕಾರಿನ ಬ್ಲೇಮ್ ಮಾಡೋಕ್ಕಿಂತ, ಅಥವಾ ಕಾನೂನನ್ನ ಬ್ಲೇಮ್ ಮಾಡೋಕ್ಕಿಂತ ನಾವು ಸರಿ ಇದ್ದೀರಾ ಅನ್ನೋದು ಯೋಚನೆ ಮಾಡಬೇಕಲ್ವಾ? ನಾವು ಸರಿ ಇದ್ದಿದ್ರೆ ಈ ಅಪ್ಲಿಕೇಶನ್ ಯಾವುದೂ ಬರ್ತಿರಲಿಲ್ಲ. ನಾನು ಹೀಗೆ ನಮ್ಮ ಸ್ನೇಹಿತರಿಗೆ ಹೇಳ್ತಿದ್ದೆ, ರ್ಯಾಪಿಡೋದಲ್ಲಿ ಓಡಿಸ್ಬೇಡ, 1 ವಾರ ಆಫ್ ಮಾಡ್ರಿ, ಇದೇ ಒಂದು ಆಂದೋಲನ ಮಾಡ್ದಂಗಂತ. ಯಾಕೆ? ಓಲಾದಲ್ಲಿಲ್ವಾ, ಊಬರಲ್ಲಿಲ್ವಾ? ಅದರಲ್ಲೇ ಡ್ಯೂಟಿ ಬೀಳೋದು. ಖಂಡಿತ ಡ್ಯೂಟಿ ಬೀಳುತ್ತೆ. ನೀವು ಅಕ್ಸೆಪ್ಟ್ ಮಾಡಿದ್ರೆ ತಾನೇ ಪಿಕಪ್ ಡ್ರಾಪ್ ಮಾಡೋದು. ನೀವೆಲ್ಲರೂ ಒಂದಾದರೆ ಅವಶ್ಯಕತೆ ಏನೈತೆ ಅಪ್ಲಿಕೇಶನ್ನು? ಈಗೊಂದು ಅಭಿಯಾನನೂ ಸಹ ಇಷ್ಟರಲ್ಲೇ ಸ್ಟಾರ್ಟ್ ಮಾಡ್ತೀರಿ. ಯಾಕೆಂದರೆ ನಾವು ಸಹ ಬೇಸತ್ತು ಬೆಂದೋಗ್ಬಿಟ್ಟಿದ್ದೀರಿ. ನಮಗೂ ಬೇಜಾರಾಗೋಗ್ಬಿಟ್ಟಿದೆ. ಹೋರಾಟಗಳು ಮಾಡಬೇಕು ಅಥವಾ ನಮ್ಮ ಕೆಲಸ ಕಾರ್ಯ ಬಿಟ್ಟು ಬಂದು ಅಧಿಕಾರಿಗಳ ಹತ್ರ ಬೇಡ್ಕೊಬೇಕು ಅಂದರೆ ನಮಗೂ ಬೇಜಾರಾಗಿದೆ. ಎಲ್ಲ ಚಾಲಕರು ನೋಡೋಣ, ಇದನ್ನು ಎಷ್ಟು ಜನಕ್ಕೆ ಶೇರ್ ಮಾಡ್ತೀರಾ ನೋಡ್ತೀನಿ. ಯಾಕೆಂದರೆ ಬದಲಾವಣೆ ನಮ್ಮಿಂದ ಆಗಬೇಕು. ಪ್ರತಿ ಬಾರಿ ಹೇಳ್ತಿರ್ತೀನಿ, ಬೆಂಗಳೂರಲ್ಲಿ ಇಷ್ಟು ಕೋಟಿ ಜನ ಇದ್ದಾರಲ್ಲ, ಅವ್ರಿಗೆ ನಾವು ಸಾರ್ವಜನಿಕವಾಗಿ ಸೇವೆ ಕೊಡ್ತಾರ ಅಂತಂದು ಮೊದಲನೇದಾಗಿ BMTC, ಎರಡನೇದಾಗಿ ಆಟೋ, ಮೂರನೇದಾಗಿ ಕ್ಯಾಬು, ತದನಂತರದಲ್ಲಿ ಎರಡನೇದಾಗಿ ಈಗ ಬಂದಿರೋ ಅಂಥದ್ದು ಮೆಟ್ರೋ. ಇದನ್ನ ಬಿಟ್ಟರೆ ನಾವು ಅವಕಾಶ ಮಾಡಿಕೊಟ್ರದ್ದು ಯಾರಿಗೆ? ಬೈಕ್ ಟ್ಯಾಕ್ಸಿ ಅವ್ರಿಗೆ. ಇದನ್ನ ತಡೆಗಟ್ಟೋದು ಹೆಂಗೆ? ಅವ್ರಿಗೆ ದುಡಿಮೆ ಎಲ್ಲಿಂದ ಬರ್ತಾ ಇದೆ? ಆ ದುಡಿಮೆನ ಎಲ್ಲಿ ನಿಲ್ಲಿಸ್ಬೇಕು? ನಿಲ್ಲಿಸ್ತಾ ಇಲ್ಲ. ಅಣ್ಣ ಇದರಲ್ಲೇ ಚೆನ್ನಾಗಿ ಬಾಡಿಗೆ ಬರುತ್ತೆ, ಎಲ್ಲೇ ಹೋದ್ರು ಇದರಲ್ಲೇ ಚೆನ್ನಾಗಿ ಬಾಡಿಗೆ ಬರುತ್ತೆ, 40 ರೂಪಾಯಿ 50 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ, ನೀವು ಕೇಳಿದ್ರೆ ಕಳ್ಳರು ಅಂತಾರೆ ಅಲ್ವಾ? ಆ ಥರ ಕೊಡೋಂಥದ್ದನ್ನು ತಾತ್ಕಾಲಿಕವಾಗಿ ಸ್ವಲ್ಪ ದಿನದ ಮಟ್ಟಿಗೆ 1 ತಿಂಗಳು ನೀವೆಲ್ಲರೂ ಲಾಗೌಟ್ ಮಾಡಿ ನೋಡಿ. ಹೋರಾಟ ಮಾಡಿ ಅನ್ನೋ ಅವಶ್ಯಕತೆ ಇರಲ್ಲ. ನಾಯಕರು ಏನು ಮಾಡಿದ್ರ ಅಂತ ಕೇಳೋ ಅಂಥ ಅವಶ್ಯಕತೆ ಇರಲ್ಲ. ಯಾಕಂದರೆ ಚಾಲಕರು ಯಾಕೆ ಒಂದಾಗ್ತಾ ಇಲ್ಲ? ನಾಯಕರುಗಳು ಒಂದಾಗಿ ಅಂತ ಹೇಳ್ತಿರಲ್ಲ, ಚಾಲಕರು ಯಾಕೆ ಒಂದಾಗ್ತಾ ಇಲ್ಲ? ನೀವು ಒಂದಾಗಬೇಕಲ್ವ ಮೊದಲು, ಬೇರೆಯವ್ರದ್ದು ಆಮೇಲೆ ಮಾತಾಡೋಣ. ನೀವು ಒಂದಾಗಬೇಕಲ್ವಾ? ನಿಲ್ಲಿಸಿ. ದಿನಕ್ಕೆ 10 ಜನ ಸ್ಟಾಪ್ ಮಾಡ್ಕೊಂಡೋಗಿ ಸರ್, ಸಾಕು. ಕೋರ್ಟು ತೀರ್ಮಾನ ಕೊಡೋ ಅಷ್ಟೊತ್ತಿಗೆ ಅವನೇ ಇಲ್ಲಿಂದ ಖಾಲಿ ಮಾಡ್ಕೊಂಡು ಹೋಗಿರ್ತಾನೆ. ಆಗಲ್ಲ. ಆದರೆ ಎಲ್ಲರೂ ಸಹ ಅದೇ ಅಪ್ಲಿಕೇಶನ್ ಬೇಕು, ಅದರಲ್ಲೇ ದುಡಿಬೇಕು, ಅದರಲ್ಲೇ ಚೆನ್ನಾಗಿರಬೇಕು. ನಾಯಕರುಗಳೇನು ಮಾಡ್ತಾ ಇದ್ದೀರಾ? ನಿಲ್ಸೋಕ್ಕಾಗಲ್ವ ನೀವು? ನಿಮ್ಗೆ ತಾಕತ್ತಿಲ್ವಾ ಅಂತ ಪ್ರಶ್ನೆಗಳು ಕೇಳ್ತೀರಾ. ನೀವು ದುಡ್ದು ಅವನಿಗೆ ಸುಖದ ಸುಪ್ಪತ್ತಿಗೆಯಲ್ಲಿ ಇಟ್ಬಿಟ್ಟು ನಿಮ್ಮ ಕೈಲಿ ಆಗಲ್ವಾ ಅಂತ ಕೇಳ್ತೀರಾ. ದುಡ್ಡು ಕೊಡ್ತಾ ಇರೋದು ಯಾರು? ನಾವುಗಳು. ಅವ್ನಿಗೆ ದುಡ್ದುಬಿಟ್ಟು ಕೊಡ್ತಾ ಇರೋದು ನಾವುಗಳು.
ನಾವುಗಳು ನಿಲ್ಲಿಸಿ ಅದನ್ನ ಮಾಡೋ ಅಂಥ ಚಾಲಕರನ್ನ ಹೇಳಿ ನೀವು 4 ದಿನ 4 ಜನಕ್ಕೆ ಹೇಳಿ, ಇಲ್ಲ ಬನ್ನಿ ಭಾನುವಾರದಿಂದ ನಮ್ಮ ಜೊತೆ ಕೈ ಜೋಡಿಸಿ ರೋಡಲ್ಲಿ ಇಳಿದ್ಬಿಟ್ಟು ಕೇಳೋಣ, ಸೈನ್ ಅಪ್ ಮಾಡ್ಸೋಣ, ಅವ್ರಿಗೆ ಬುದ್ಧಿವಾದ ಹೇಳೋಣ, ದಯವಿಟ್ಟು ಇದನ್ನು ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ, ನೋಡೋಣ ಆಗುತ್ತೋ ಇಲ್ಲೋ. ಇದು ಒಂದು ಕೈ ಜೋಡಿಸೋಣ. ನೀವು ಫ್ರೀಯಾಗಿರ್ತೀರಲ್ವಾ ಪೀಕ್ ಅವರ್ ಮುಗಿಸ್ಕೊಂಡು ಆ ಟೈಮಲ್ಲಿ 4 ಜನ ಚಾಲಕರಿಗೆ ನೀವು ಹೇಳಿ ಇದನ್ನು 1 ತಿಂಗಳ ಗಂಟ ಅನ್ಇನ್ಸ್ಟಾಲ್ ಮಾಡಿ ಅಂತ. ಯಾರೂ ಮಾಡಲ್ಲ. ಹೋರಾಟ ಮಾಡುವಾಗಲೂ ಯಾರೂ ಬರಲ್ಲ ಜೊತೆಯಲ್ಲಿ ಜಾಸ್ತಿ ಜನ. ಯಾರಿಗೆ ನೋವಿದೆ? ಬೆಂಗಳೂರಲ್ಲಿ 3 ಲಕ್ಷ ಆಟೋ ಡ್ರೈವರ್ ಇದ್ದಾರೆ, ಹೋರಾಟಕ್ಕೆ ಬರೋದು 3,000 ಜನ. 3,000 ಜನಕ್ಕೆ ಮಾತ್ರ ನೋವಿರೋದು, ಬೇರೆ ಯಾವ ಚಾಲಕರಿಗೂ ನೋವಿಲ್ಲ. ನಾವು ಅದನ್ನೇ ಪದೇ ಪದೇ ಹೇಳೋ ಅಂಥದ್ದು. ನಾವು ಯಾವುದೂ ಹೋರಾಟಗಳನ್ನ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ, ರೋಡ್ ಇಳಿಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ. ರೋಡ್ ಇಳಿದು ಮಾಡಬೇಕು. ನನಗೆ ಡ್ಯೂಟಿ ಅದರಲ್ಲೇ ಚೆನ್ನಾಗಿ ಬೀಳ್ತೈತೆ, ರ್ಯಾಪಿಡ್ ಆಫ್ ಮಾಡಿದ್ರೆ ಡ್ಯೂಟಿನೇ ಬೀಳಲ್ಲ. ನೀವು ಓಡಿಸಿದ್ರೆ ತಾನೇ ಕಸ್ಟಮರ್ ಬುಕ್ ಮಾಡೋದು. ನೀವ್ಯಾರು ಅಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ಕಸ್ಟಮರ್ಗೆ ಬೇರೆ ಅಪ್ಲಿಕೇಶನ್ಗಳಿದೆ, ಸುಮಾರು ಅಪ್ಲಿಕೇಶನ್ಗಳಿದಾವೆ. ಈಗೇನು ಬರೀ 1ರಿಂದನೇ ಅವ್ರದ್ದು ಬುಕ್ ಮಾಡಬೇಕು ಅನ್ನೋ ನೆಸೆಸಿಟಿ ಇಲ್ಲ. ನೋಡೋಣ ಅದೆಷ್ಟು ಜನ ಸಾರ್ವಜನಿಕರಿಗೆ ಬೈಕ್ ಟ್ಯಾಕ್ಸಿಲೇ ನೋಡೋಣ ಅವ್ರು ಸರ್ವಿಸ್ ಕೊಡ್ತಾರೆ, ಮಾಡಿ ಚಾಲೆಂಜ್ ನೋಡೋಣ. 1 ತಿಂಗಳು ಬೇಡ, 1 ವಾರ ಕರೆಕ್ಟಾಗಿ ಆ್ಯಪ್ಗಳನ್ನು ಬಂದ್ ಮಾಡಿ ಡ್ಯೂಟಿ ಮಾಡಿದ್ರೆ ಯಾಕೆ ಸ್ಟಾರ್ಟ್ ಮಾಡಲ್ಲ, ಅವಾಗ ಅವ್ರು ರೋಡ್ಗೆ ಬಂದೇ ಬರ್ತಾರೆ, ಅವ್ರು ಮಾಡ್ತಾರೆ. ಖಂಡಿತ ರಮೇಣ, ಅದನ್ನೇ ನಾವು ಹೇಳೋದು. ಏನು ಗೊತ್ತಾ, ಮೊದಲನೇ ಬದಲಾವಣೆ ನಮ್ಮಿಂದ ಆಗಬೇಕು. ನಾವು ಬದಲಾವಣೆನೇ ಆಗ್ತಾ ಇಲ್ಲ. ಯಾಕೆಂದ್ರೆ ಇವತ್ತು ನಾನು ಇಲ್ಲಿಂದ ಈಗ ಸಿಂಗ್ಸನದಲ್ಲಿದ್ದೀನಿ, ನಾನು ಇಲ್ಲಿಂದ ಹೋಗಬೇಕು ಅಂದರೆ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗಬೇಕು ಅಂದರೆ 130-140 ರೂಪಾಯಿ ಆಗುತ್ತೆ. ಅದೇ ನಾನು ಇಲ್ಲಿ ಕುತ್ಕೊಂಡೇ ಬುಕ್ ಮಾಡಬೇಕು. ನನ್ನ ಹತ್ರ 3 ಅಪ್ಲಿಕೇಶನ್ ಇರುತ್ತೆ, ಓಲಾ, ಊಬರ್, ರ್ಯಾಪಿಡೋ ಇರುತ್ತೆ. ನಾನು ಟ್ರೈ ಮಾಡ್ತೀನಿ. ರ್ಯಾಪಿಡೋದಲ್ಲಿ ತಾಂಡಿಲ್ಲ ಅಂದರೆ ಇಲ್ಲೇ ಕುತ್ಕೊಂಡೇ ಬಿಡ್ತೀನಾ, ಮನೆಗೆ ಹೋಗೋದೇ ಇಲ್ವಾ, ನಾನು ಹೋಗಲೇಬೇಕಲ್ವಾ. ಊಬರ್ ಬುಕ್ ಮಾಡ್ತೀನಿ, ಇಲ್ವಾ ಓಲಾ ಬುಕ್ ಮಾಡ್ತೀನಿ, ಇಲ್ವಾ ನಮ್ಮ ಯಾತ್ರೆ ಬುಕ್ ಮಾಡ್ತೀನಿ. ಯಾರು ಅಕ್ಸೆಪ್ಟ್ ಮಾಡಲಿಲ್ಲ ಬೇರೆ ಅಪ್ಲಿಕೇಶನ್ ನಾವು ಹೋಗಲೇಬೇಕಾಗುತ್ತೆ, ಹೋಗಲೇಬೇಕು. ರ್ಯಾಪಿಡೋದಲ್ಲಿ ಬೀಳಲೇ ಇಲ್ಲ ಅಂದ್ಬಿಟ್ಟು ನಾವು ಇಲ್ಲೇ ಕುತ್ಕೊಳ್ಳೋಕ್ಕಾಗುತ್ತಾ? ಆಫೀಸಲ್ಲಿ ಇರೋಕ್ಕಾಗುತ್ತಾ? ಇವತ್ತು ಬಂದಿದ್ದೀನಿ ಬೆಳಗ್ಗೆ, ಆಫೀಸಲ್ಲೇ ಕುತ್ಕೊಂಡಿರೋಕ್ಕಾಗುತ್ತಾ? ರ್ಯಾಪಿಡೋ ಬೀಳಲಿಲ್ಲ, ನನಗೆ ಬುಕ್ಕಿಂಗ್ ತಾಣಲಿಲ್ಲ ಅಂದರೆ ಬೇರೆ ಅಪ್ಲಿಕೇಶನ್ ಇದ್ದಾವೆ, ಹೋಗ್ತಾರೆ ಜನಗಳು. ಕೆಲವೊಂದಿಷ್ಟು ದಿನ ಬದಲಾವಣೆ ಆಗೇ ಆಗುತ್ತೆ. ಯಾಕೆ? ಓಲಾ ಊಬರ್ ಇದ್ದಾಗ ರ್ಯಾಪಿಡೋ ಇತ್ತಾ? ಓಲಾ ಊಬರ್ ಇದ್ದಾಗ ರ್ಯಾಪಿಡೋ ಬಂದಿತ್ತಾ? ಓಲಾ ಊಬರ್ ಬಂದಾದ್ಮೇಲೆ ಅಲ್ವಾ ರ್ಯಾಪಿಡೋ ಬಂದಿರೋ ಅಂಥದ್ದು. ಅವಾಗ ಅದರಲ್ಲೇ ದುಡಿಮೆ ಆಗ್ತಿತ್ತಾ? ಸಾರ್ವಜನಿಕರನ್ನ ನಾವು ಸೆಳೆಯೋ ಅಂಥದ್ದು ಯಾವ ರೀತಿ ಸೆಳಿಬೇಕು ಅನ್ನೋದನ್ನ ನೋಡಬೇಕು. ಅದನ್ನ ಬಿಟ್ಬಿಟ್ಟು ನಾವು ನಮ್ಮ ಬೈಕ್ ಟ್ಯಾಕ್ಸಿಯಿಂದ ದುಡಿಮೆ ಆಗ್ತಾಯಿಲ್ಲ, ರ್ಯಾಪಿಡೋದಿಂದ ದುಡಿಮೆ ಆಗ್ತಾಯಿಲ್ಲ, ವಾದ ವಿವಾದಗಳು ಮಾಡ್ತೀರಾ? ಆಫ್ ಮಾಡಿ ಅಂದರೆ ಮಾಡಲ್ಲ. ನಿಮ್ಮ ಮನಸ್ಸಾಕ್ಷಿ ಇಟ್ಕೊಂಡು ಹೇಳಿ, ಅದರಿಂದ ನಿಮಗೆ ತೊಂದರೆ ಆಗ್ತೈತೆ ಅನ್ನೋರು. ನಿಮ್ಮ ಮನಸ್ಸಾಕ್ಷಿ, ನಿಮ್ಮ ದುಡಿಮೆ, ನಿಮ್ಮ ಕರ್ತವ್ಯ, ನಿಮ್ಮ ಧರ್ಮ, ವೃತ್ತಿ ಧರ್ಮ, ಇದಕ್ಕೆ ಬೆಲೆ ಕೊಡೋ ಅಂಥವ್ರು ಅನ್ಇನ್ಸ್ಟಾಲ್ ಮಾಡಿ. ಯಾರ್ದೋ ತಲೆ ಮೇಲೆ ಹೊಡೆದೋ, ಕೈ ಮೇಲೆ ಹೊಡೆದೋ, ಅವ್ರ ಹೊಟ್ಟೆ ಮೇಲೆ ಹೊಡೆದೋ ದುಡಿಮೆ ಮಾಡಬೇಕು ಅನ್ನೋರು ಮಾಡ್ಕೊಳ್ಳಿ. ನಮ್ಮ ಚಾಲಕರು ರ್ಯಾಪಿಡೋ ಬುಕ್ ಮಾಡ್ಕೊಂಡು ಹೋಗ್ತಾರೆ ಸರ್. ನಗಣ ಏನು ಮಾಡ್ತೀರಾ ಹೇಳಿ? ಬೇರೆ ಅಪ್ಲಿಕೇಶನ್ಗಳು ಬಂದಾಗ ಅದಕ್ಕೆ ನಾವು ಮರ್ಜ್ ಆಗಬೇಕು. ಇವತ್ತು ಯಾಕೆ ಬೆಂಗಳೂರಲ್ಲಿ ಎಷ್ಟು ಅಪ್ಲಿಕೇಶನ್ಗಳಿದೆ? ಓಲಾ, ಊಬರ್, ನಮ್ಮ ಯಾತ್ರಿ, ಈ ಒಂದು ಬಿಟ್ಬಿಡಿ ರ್ಯಾಪಿಡೋನ, ನಮ್ಮ ಯಾತ್ರಿ, ಈಗ ಯಾವುದೋ ಹೊಸದಾಗಿ ನಗರ ಮೀಟರ್ ಆ್ಯಪು, ಇಷ್ಟೆಲ್ಲ ಇದೆಯಲ್ಲ. ರಘುಣ ಖಂಡಿತ ವಿಡಿಯೋ ಮಾಡಿ ಅದನ್ನು ಪೋಸ್ಟ್ ಮಾಡ್ತೀರಿ. ಈ ಲೈವ್ ಆದ ತಕ್ಷಣ ನೆಕ್ಸ್ಟ್ ಅದನ್ನೇ ಪೋಸ್ಟ್ ಮಾಡ್ತೀನಿ, ಯಾವ ರೀತಿ ಸೈನ್ ಅಪ್ ಮಾಡೋದು ಅಂತ. ನೀವೆಲ್ಲ ಭಾಳ ಹಿರಿಯ ಹೋರಾಟಗಾರರು, ಎಲ್ಲ ಸಂಘಟನೆಯಲ್ಲಿ ನೋಡಿದ್ದೀರಾ. ಹೋರಾಟಗಳೇ ಜೀವನ ಅಲ್ಲ, ಅಭಿಯಾನ ಆಂದೋಲನಗಳು ಸಹ ಹೋರಾಟಗಳಾಗಿ ಮರುಕಳಿಸ್ತವೆ ಮತ್ತು ದೊಡ್ಡದಾಗಿ ಮೂಡ್ ಬರ್ತವೆ. ಅದಕ್ಕೆ ನಾವು ಕೈ ಜೋಡಿಸ್ಬೇಕಷ್ಟೇ, ಎಲ್ಲ ಚಾಲಕರು ಕೈ ಜೋಡಿಸ್ಬೇಕು. ಇವತ್ತು ನಾನು ಹೇಳೋ ಅಂಥದ್ದನ್ನು 100 ಜನ ಕೇಳ್ತೀರಾ, 500 ಜನ ನೆಗ್ಲೆಕ್ಟ್ ಮಾಡ್ತೀರಾ. 100 ಜನ ಸುಮ್ಮನಿರ್ತಾರೆ, 500 ಜನ ಬಂದು ಇಲ್ಲಿ ಕೇಳ್ತಾರೆ ಏನಾಯಿತು ಅಂತ. ಚೇತನ್ ಗೌಡ, ನಿಮ್ಮ ಚೇತನ್ ಗೌಡ ಸಿದ್ರೆ ನೋಡಿ, ಇಂಥವ್ರಿದ್ರೆ ಖಂಡಿತ ರ್ಯಾಪಿಡೋ ನಿಲ್ಲುತ್ತೆ. ನನ್ನದಂತೂ ರ್ಯಾಪಿಡೋ ಡ್ಯೂಟಿನೇ ಮಾಡಲ್ಲ ಸರ್. ಖಂಡಿತ ಅಂಥದನ್ನು ನೋಡಿ ನಗಣ, ನೀವು ಮಾಡ್ದಲ್ಲ, ನಿಮ್ಮ ಜೊತೆ 10 ಜನನ ಆಫ್ ಮಾಡಿಸಿ, ಅವ್ರಿಗೆ ಹೇಳಿ, ಅವ್ರ ಜೊತೆ 5-5 ಜನನ ಆಫ್ ಮಾಡ್ಸಕ್ಕೆ ಹೇಳಿ, ಸಾಕು. ಖಂಡಿತ 1 ತಿಂಗಳು ಬೇಡ ಸರ್, 1 ವಾರ ಆಫ್ ಆದರೆ ಶೇರ್ ಮಾರ್ಕೆಟಲ್ಲಿ ಅವರ ವ್ಯಾಲ್ಯೂ ಇಳಿದೋಗುತ್ತೆ. ಅವ್ರೇನು ಅಂದರೆ ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕ್ತಾರೆ, ಅವ್ರ ವ್ಯಾಲ್ಯೂ ಫುಲ್ಲಾಗಿ ಇಳಿದೋಗುತ್ತೆ. ಆಗ ಅವ್ರಿಗೆ ಬಂಡವಾಳ ಹಾಕೋಂಥವ್ರು, ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕೋಂಥವ್ರು ರ್ಯಾಪಿಡೋ ಅನ್ನೋ ಸಮಯ ಬಂದಾಗ ಯಾರು ಸಹ ದುಡ್ಡು ಹಾಕಲ್ಲ, ಲಾಭ ನಿಲ್ತಾಣಕ್ಕಾಗುತ್ತವರು.
ಇದೆಲ್ಲ ಶೇರಲ್ಲಿ ನಡೀತಾ ಇರೋಂಥದ್ದಲ್ವಾ. ಈಗ ಕಂಪ್ನಿಯಿಂದ ನಮಗೆ ಈಗ ಯಾರೋ ಒಬ್ರು ಬಂಡವಾಳ ಹಾಕಂತವನ ಕಂಪ್ನಿಯಿಂದ ಲಾಸ್ ಆಗುತ್ತೆ ಅಂದರೆ ಯಾಕೆ ಬಂಡವಾಳ ಹಾಕ್ತಾನೆ? ಬಂಡವಾಳ ಹಾಕಲ್ಲ ಅವನು, ಯಾವುದೇ ಕಾರಣಕ್ಕೂ ಬಂಡವಾಳ ಹಾಕಲ್ಲ. ಒಂದು ವಾರ ಆ ರೀತಿ ಮಾಡಿದ್ರೆ ಶೇರ್ ಮಾರ್ಕೆಟಲ್ಲಿ ಅವ್ನು ವ್ಯಾಲ್ಯೂ ಬಿದ್ದೋಯ್ತು ಅಂದರೆ ನೆಕ್ಸ್ಟ್ ಬಂಡವಾಳ ಹಾಕಂತವ್ರು ಯಾರೂ ಹಾಕಲ್ಲ. ಅವ್ನ ಕೈಯಿಂದ ಎಲ್ಲಿ ಕೊಡ್ತಾನೆ? ಕೊಡೋದಿಲ್ಲ. ಅವ್ರ ಬ್ರ್ಯಾಂಡ್ ಉಳಿಸ್ಕೊಬೇಕು ಅಂತ ಸ್ವಲ್ಪ ನಮ್ಮವ್ರಿಗೂ ಸಹ ಇನ್ನೂ ಹುಚ್ಚು ಇನ್ಸೆಂಟಿವ್ಗಳು ಕೊಡ್ತಾನೆ. 10 ಡ್ಯೂಟಿ ಮಾಡಿ 1000 ಕೊಡ್ತೀನಿ, 5 ಡ್ಯೂಟಿ ಮಾಡಿ 500 ಕೊಡ್ತೀನಿ ಅಂತ. ಆಗೇನು ಮಾಡ್ತಾರೆ? ನಮ್ಮವ್ರು ಮತ್ತೆ ಹಳ್ಳಕ್ಕೆ ಬೀಳ್ತಾರೆ. ಒಂದು ಕುರಿ ಹೋಗಿ ಬಿತ್ತ, ಎಲ್ಲರೂ ಹೋಗಿ ಬೀಳೋದೇನೆ. ದಯವಿಟ್ಟು ನಾನು ಎಲ್ಲರಲ್ಲೂ ಕೇಳೋದೊಂದೇನೆ, ಕೇವಲ 1 ತಿಂಗಳಿಗೋಸ್ಕರ, ಒಂದೇ 1 ತಿಂಗಳು. ಯಾಕೆ ಕೊರೋನಾದಲ್ಲಿ ಇರಲಿಲ್ವಾ? ವರ್ಷಾನುಗಟ್ಲೆ ದುಡಿಮೆ ಮಾಡ್ದಲೇ ಕೊರೋನಾದಲ್ಲಿದ್ರ. ವರ್ಷಾನುಗಟ್ಲೆ ದುಡಿಮೆ ಮಾಡೋಕ್ಕಾಗಲಿಲ್ಲ, ರೋಡಿಗೆ ಬರೋಕ್ಕಾಗಿಲ್ಲ, ಗಾಡಿಗಳು ತರೋಕ್ಕಾಗಿಲ್ಲ, ಹಾಗೆಲ್ಲ ಮನೇಲೇ ಇದ್ರ. ಈಗ ನೀವೆಲ್ಲರೂ ಸಹ 1 ತಿಂಗಳು ಸರಿಯಾಗಿ 1 ತಿಂಗಳು ಆಫ್ ಮಾಡಿ ನೋಡಿ ಅವನ ಪರಿಸ್ಥಿತಿ ಎಲ್ಲಿಗೆ ಬರುತ್ತೆ ಅಂತ. ಕೇಳ್ಬೋದು ಕೆಲವೊಂದಿಷ್ಟು ಜನ, ನಾನೊಬ್ಬ ಆಫ್ ಮಾಡಿದ್ರು ಮಾಡಿಸಿ ಅನ್ಇನ್ಸ್ಟಾಲ್ನ ನಿಮ್ಮಂಥ 100 ಜನದ ಕೈಲಿ ಮಾಡಿಸಿ, ಖಂಡಿತವಾಗಿ ಬೀದಿಗೆ ಬಂದೇ ಬರ್ತಾನೆ. ಹಂಗೆ ಅಲ್ಲಿ ಬೆಣ್ಣೆ ಇಟ್ಕೊಂಡು ಊರೆಲ್ಲ ಹುಡ್ಕಾಟ. ನಿಜ ನಗಣ, ನಮ್ಮ ಕೈಲೇ ಅದಕ್ಕೆ ತೀರ್ಪು ಕೊಡೋ ಅಂಥ ಶಕ್ತಿ ನಮ್ಮಲ್ಲೇ ಇದೆ, ಆದರೂ ಮಾಡ್ತಾ ಇಲ್ಲ. ಅದೇ ಸಮಣ ನಾನು ಹೇಳಿದ್ದು, ನಮ್ಮಲ್ಲೇ ನಾನು ಹೇಳಿದ್ನಲ್ಲ, ನಮ್ಮ ಜೊತೆಲಿರೋರಿಗೆ ನಾನು ಹೇಳಿದ್ರೆ ಇದ್ರಲ್ಲಿ ಬಿಟ್ಟರೆ ಬೇರೆ ಡ್ಯೂಟಿ ಬೀಳಲ್ಲ ಅಂತಾರೆ. ಏನು ಮಾಡೋದು? ಅವ್ರು ಅಕ್ಸೆಪ್ಟ್ ಮಾಡಿದ್ರೆ ಅಲ್ಲಿ ಹೋಗೋದು. ಫಸ್ಟ್ ನಮ್ಮವ್ರಿಗೆ ಬುದ್ಧಿ ಬೇಕು. ನಮ್ಮ ಪದಾಧಿಕಾರಿಗಳಾಗಿರಲಿ, ನಮ್ಮ ಅಧ್ಯಕ್ಷಗಳಾಗಿರಲಿ, ಅಥವಾ ನಮ್ಮ ಸಹ ಸಂಘಟನೆ ಅಧ್ಯಕ್ಷಗಳ ಪದಾಧಿಕಾರಿಗಳಾಗಿರಲಿ, ಆ ಸಂಘಟನೆಯ ಚಾಲಕರುಗಳಾಗಿರಲಿ, ಅಥವಾ ಅಸಂಘಟಿತ ಚಾಲಕರುಗಳಾಗಿರಲಿ, ಅವ್ರು ಸ್ವಲ್ಪ ತಲೆ ಓಡಿಸ್ಬೇಕು. ಬೇಡ, ನಮಗೆ ಇದರಿಂದ ಮೋಸ ಆಗ್ತಾ ಇದೆ, ಇದರಿಂದ ಅವ್ನು ಬೆಳೀತಾ ಇದ್ದಾನೆ. ನಿಜವಾಗ್ಲೂ ಇವತ್ತು ಹೇಳ್ತಿರ್ ಕೇಳಿ, ಬೈಕ್ ಟ್ಯಾಕ್ಸಿಯಿಂದ ಅವನಿಗೆ 100 ಕೋಟಿ ಲಾಸ್ ಆಗ್ತಾ ಇದೆ. ಆದರೂ ಸಹ ಅವ್ನು ನಡೆಸ್ತಾ ಇರೋಂಥದ್ದು ಆಟೋ ಚಾಲಕರು, ಕ್ಯಾಬ್ ಚಾಲಕರು ದುಡಿಮೆಯಿಂದ. ಕ್ಯಾಬ್ ಚಾಲಕರಿಗೆ ಬಂದ ಎಷ್ಟು ಜನ ಈ ಕ್ಯಾಬ್ ಚಾಲಕರು ಮಾಡ್ತಾ ಇಲ್ಲ ಅದರಲ್ಲಿ? ಅವ್ರಿಗೆ ಗೊತ್ತಿರ್ಲಿಲ್ವಾ ಆಟೋದವ್ರಿಗೆ ಈಗ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾನೆ, ನಾವು ಮಾಡೋದು ಬೇಡ ಅಂತ? ನಮ್ಮ ಕ್ಯಾಬ್ ಚಾಲಕರು ಅರ್ಥ ಮಾಡ್ಕೊಂಡಿಲ್ಲ. ಏನೋ ಇನ್ಸೆಂಟಿವ್ ಕೊಡ್ತಾನೆ, ಕಮಿಷನ್ ಇಲ್ಲ. ಈಗ ಕೊಡ್ತಾವನಲ್ಲ ಕಮಿಷನ್, ಎಲ್ಲರೂ ಅಷ್ಟೇ. ಫಸ್ಟು ನಿಮಗೆ ತೋರಿಸ್ತಾರೆ, ನೀವು ಅವ್ರ ಹತ್ರ ಆಗೋ ಗಂಟ ತೋರಿಸ್ತಾರೆ, ಆಮೇಲೆ ಅವ್ರ ಬುದ್ಧಿನ ಅವ್ರು ತೋರಿಸ್ತಾರೆ. ಈ ರೀತಿಯಾಗಿ ನಾವೆಲ್ಲರೂ ಮಂಗಗಳಾಗಿರೋದು. ನಿಜವಾಗ್ಲೂ 1 ತಿಂಗಳ ಕಾಲಾವಕಾಶ ನೀವೇನೋ ಲಾಗೌಟ್ ಮಾಡಿದ್ರೆ ಅಂದರೆ ಕೋರ್ಟ್ ತೀರ್ಪು ಕೊಡೋಕ್ಕಿಂತ ಮುಂಚೆ ನಮಗೆ ನ್ಯಾಯ ಸಿಕ್ಕಿರುತ್ತೆ. ನೋಡೋಣ, ನಾವೂ ಸಹ ಭಾನುವಾರದಿಂದ ರೋಡ್ಗಿಳಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವುದೇ ಚಾಲಕರನ್ನ ಜೊತೇಲಿ ಕರ್ಕೊಂಡು ಹೋಗ್ತಾ ಇಲ್ಲ, ಯಾವುದೇ ದೊಡ್ಡ ದೊಡ್ಡ ನಾಯಕರು ಸಹ ಜೊತೇಲಿ ಕರ್ಕೊಂಡು ಹೋಗ್ತಾ ಇಲ್ಲ. ನನ್ನ ಕೈಲಾದಷ್ಟು ದಿನಕ್ಕೆ 20 ಲಾಗೌಟ್ ನಾನು ಮಾಡಿಸ್ತೀನಿ. ಖಂಡಿತವಾಗಿ ಆ ಕಂಪ್ನಿಗೆ ಯಾವ ರೀತಿಯಾಗಿ ಪೆಟ್ಟು ಕೊಡಬೇಕು ಖಂಡಿತವಾಗಿ ಕೊಡೋ ಅಂತ ಕೆಲಸ ಮಾಡ್ತೀನಿ. ಇದೇ ಭಾನುವಾರದಿಂದ ರೋಡ್ಗಿಳಿದು ಪ್ರತಿದಿನ 20 ಅಪ್ಲಿಕೇಶನ್ನ ಅನ್ಇನ್ಸ್ಟಾಲ್ ಮಾಡಿಸೋ ಅಂಥ ಕೆಲಸ ಖಂಡಿತವಾಗಿ ನಾನು ಮಾಡ್ತೀನಿ. ರ್ಯಾಪಿಡ್ ಇದನ್ನು ಈ ಕ್ಷಣದಲ್ಲೂ ನಾನು ಅಟ್ಯಾಚ್ ಮಾಡೋದೇ ಇಲ್ಲ. ನಿಜ ಸೂರ್ಯಣ್ಣ, ನೋಡಿ ಎಷ್ಟೋ ಜನ ಅದನ್ನು ಇನ್ಸ್ಟಾಲು ಮಾಡ್ಕೊಂಡಿಲ್ಲ, ಅದ್ರಲ್ಲಿ ದುಡಿಮೆನೂ ಮಾಡ್ತಾ ಇಲ್ಲ. ಮುನ್ರಾಜ್ 4 ವರ್ಷದಿಂದ ದುಡಿಮೆ ಮಾಡ್ತಾ ಇಲ್ಲ. ಖಂಡಿತ ನಿಮ್ಮಂಥ ಸ್ವಾಭಿಮಾನಿ ಚಾಲಕರು ಇರೋದ್ರಿಂದನೇ ಅಲ್ಪ ಸ್ವಲ್ಪ ನಾನು ಆಟೋ ಚಾಲಕರಿಗೆ ಬೆಲೆ ಇದೆ. ಸವತ್ತನೇ ಹೇಳಿದೆ ಆಪಡ ನಿಂತಿಲ್ಲ. ಚೇತನ್ ಗೌಡ, ಅಲ್ಲೋ ಕೇಳು, ಗೊತ್ತಲ್ಲ ನಿನಗೆ ಎಲ್ಲಿ ಅಂತ. ಅವ್ರ ಆಫೀಸ್ ಗೊತ್ತು, ಅವ್ರ ಮೊಬೈಲ್ ನಂಬರ್ ಗೊತ್ತು, ಕೇಳಪ್ಪ. ನೀನು ಅವ್ರನ್ನೆಲ್ಲ ಕೇಳೋದ್ಕಿಂತ ಮೊದಲು ನೀನು ಬದಲಾವಣೆ ಆಗ್ಯಾ. ದಿನಕ್ಕೆ ನೀನೇ ಆಗ್ತೀಯ. ನಾನು ಇಷ್ಟು ದುಡಿಮೆ ಮಾಡಿದೆ ಅಂತ ಹೇಳ್ಬಿಟ್ಟು ನೀನೇ ಆಗ್ತೀಯ. ಅದರಲ್ಲಿ ಇಲ್ಲೋದೆ, ಇದರಲ್ಲಿ ಇಲ್ಲೋದೆ, ಅದರಲ್ಲಿ ಅಷ್ಟು ಬಿತ್ತು, ಅಪ್ಲಿಕೇಶನಲ್ಲಿ ಇಷ್ಟು ಬಿತ್ತು ಅಂತ. ನೀನು ಫಸ್ಟ್ ಅನ್ಇನ್ಸ್ಟಾಲ್ ಮಾಡಿಬಿಟ್ಟು ಹಾಕು ನೋಡೋಣ. ನಾವು ಸಹಕಾರ ಎಂದಿಗೂ ಬೈಕ್ ಟ್ಯಾಕ್ಸಿ ಕಮೆಂಟ್ ಹೋಗ್ಬಿಡ್ತು. 1 ನಿಮಿಷ. ನಿಜ ರಘುಗೌಡ, ರಘುಸ್ವಾಮಿ ಅವ್ರು ಹೇಳ್ತಾರೆ, ನಾವು ಅಸಹಾಯಕರು, ನಮ್ಮ ಎದುರಿಗೆ ಬೈಕ್ ಟ್ಯಾಕ್ಸಿ ಬಂದರು ಕೇಳದ ಪರಿಸ್ಥಿತಿಯಲ್ಲಿ. ನೋಡಿ, ಹೌದು, ನಾವು ಅದನ್ನು ಅಲ್ಲೇ ಎಲ್ಲಿ ಚಿಗುರುತ್ತಿದ್ವಲ್ಲ ಆಗ್ಲೇ ಕರೆಕ್ಟಾಗಿ ಬುಡ ಸಮೇತ ಬೇರ್ ಸಮೇತ ಕಿತ್ತಾಕಿದ್ದೀರೆ, ಇವತ್ತು ನಮ್ಮ ಮುಂದೆ ಬಂದವರು ಪಿಕಪ್ ಮಾಡ್ತಿರಲಿಲ್ಲ. ನೋಡೋಣ. ನಾನು ಹಾಗೆ ನಮ್ಮ ಸ್ನೇಹಿತರು ಆಟೋ ಕನ್ನಡಿಗ, ಹಾಗೆ ನಮ್ಮ ಒಂದು ಸ್ನೇಹಿತರ ಬಳಗ ಏನಿದೆ, ಎಲ್ಲರೂ ಸಹ ಭಾನುವಾರ ರೋಡ್ಗಿಳಿಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಿ.
ನಮ್ಮ ಕೈಲಾದಷ್ಟು ಜನದ ಹತ್ರ ಅದನ್ನು ಅನ್ಇನ್ಸ್ಟಾಲ್ ಮಾಡಿಸಿ ಅವರ ವೃತ್ತಿ ಧರ್ಮದ ಮೇಲೆ ಆಣೆ ಮಾಡಿಸಿ ಹೇಳಿಸ್ತೀನಿ, ಅದನ್ನು ಯಾವುದೇ ಕಾರಣಕ್ಕೂ ಇನ್ಸ್ಟಾಲ್ ಮಾಡಬಾರ್ದು ಅಂತ. ಖಂಡಿತವಾಗಿ ಇದೆಲ್ಲ ನಮ್ಮೆಲ್ಲ ನೋಡ್ತಾರ ಅಂತ ಯಾವುದೇ ಚಾಲಕ ಸಂಘಟನೆಯ ನಾಯಕರಾಗಿರ್ಬೋದು, ದಯವಿಟ್ಟು ನಿಮ್ಮ ಸಂಘಟನೆಯ ಗ್ರೂಪ್ಗಳಲ್ಲಿ ಮತ್ತು ನಿಮ್ಮ ಸಂಘಟನೆಯ ಪದಾಧಿಕಾರಿಗಳಿಗಾಗಲಿ ಅಥವಾ ನಿಮ್ಮ ಸಂಘಟನೆಯ ಸದಸ್ಯರಿಗಾಗಲಿ ದಯವಿಟ್ಟು ಈ ಒಂದು ಮೆಸೇಜ್ ಕೊಡಿ. 1 ತಿಂಗಳ ಕಾಲ ಲಾಗೌಟ್ ಅಭಿಯಾನ ಮಾಡೋಣ, ಲಾಗೌಟ್ ಮಾಡಿಸಿ ಬಿಡೋಣ. ಯಾರೇ ಆಗಿರಲಿ ನೋಡಿ, ನಮಗೆ ಅವ್ರ ವಿರೋಧ ಇವ್ರ ವಿರೋಧ ಅನ್ನೋದು ಯಾವುದೂ ಇಲ್ಲ. ಚಾಲಕರಿಗೋಸ್ಕರ ದುಡಿತೀರಾ, ನಿಮ್ಮನ್ನು ನಡ್ ರೋಡಲ್ಲಿ ನಿಲ್ಸ್ಕೊಂಡು ಸನ್ಮಾನ ಮಾಡಿ ನಿಮ್ಮ ಕಾಲಿಗೆ ಬಿದ್ದುಬಿಡ್ತೀರಿ. ಚಾಲಕರಿಗೆ ಒಳ್ಳೇದು ಮಾಡ್ತೀರಾ ಅಂದರೆ ನಮಗೆ ನಾವು ಮೇಲೆ ಹೋಗ್ಬೇಕು ಕೆಳಗೋಗ್ಬೇಕು ಅನ್ನೋದು ಯಾವುದೂ ಇಲ್ಲ. ನೀವೆಲ್ಲ ನಾಯಕರುಗಳು, ಎಲ್ಲ ಸಂಘಟನೆ ನಾಯಕರು, ಬೆಂಗಳೂರಲ್ಲಿ ಸುಮಾರು ಸಂಘಟನೆಗಳಿದೆ, ಎಲ್ಲ ಸಂಘಟನೆ ನಾಯಕರುಗಳು ದಯವಿಟ್ಟು ಇದೊಂದು ಮೆಸೇಜ್ ಕೊಡಿ. 1 ತಿಂಗಳ ಕಾಲ ಲಾಗೌಟ್ ಅಭಿಯಾನ ಮಾಡೋಣ. ಯಾರು ಆನ್ಲೈನಲ್ಲಿ ಇರ್ತಾರೆ ಅಂತ ತಿಳ್ಕೊಳ್ಳೋದಕ್ಕೆ ಬೇಕಾದ್ರೆ ನಾವು ಅದನ್ನು ಲೀಸ್ಟ್ನು ತೆಗೆಯೋಣ, ಡಾಟಾನ ಅಂಥವ್ರಿಗೆ ಫೋನ್ ಮುಖಾಂತರ ನಾನಾಯಿತು ಕೇಳಿ ಅದನ್ನು ಲಾಗೌಟ್ ಮಾಡಿಸೋಂಥ ಕಾರ್ಯ ಮಾಡೋಣ. ದಯವಿಟ್ಟು ಇದಕ್ಕೆ ಎಲ್ಲರೂ ಸಹ ಸಹಕಾರ ನೀಡಬೇಕು. ಪ್ರತಿಯೊಬ್ಬರು ಸಹ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಲಾಗೌಟ್ ಅಭಿಯಾನಕ್ಕೆ ತಾವೆಲ್ಲರೂ ಸಹ ಬೆಂಬಲ ನೀಡಬೇಕು. ಹಾಗೆ ನೀವು ಸಹ ಕೆಲವೊಂದು ವಿಡಿಯೋಗಳನ್ನ ಮಾಡಿ ಎಲ್ರಿಗೂ ಸಹ ತಿಳಿಯೋ ರೀತಿಯಲ್ಲಿ ಲಾಗೌಟ್ ಅಭಿಯಾನಕ್ಕೆ ಶುರು ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತೀನಿ, ಕೈ ಮುಗಿದು ಕೇಳ್ತೀನಿ. ದಯವಿಟ್ಟು ಪ್ರತಿಯೊಬ್ಬರು ಸಹ ಲಾಗೌಟ್ ಮಾಡೋ ಅಂಥ ಕೆಲಸ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ಒಂದು ರ್ಯಾಪಿಡೋನ ಲಾಗೌಟ್ ಮಾಡಿಸೋ ಅಂಥ ಕೆಲಸನ ತಾವೆಲ್ಲರೂ ಸಹ ಮಾಡಬೇಕು. ಇಲ್ಲ ಅಂದರೆ ಖಂಡಿತವಾಗಿ ನೋಡಿ, ಈಗಾಗಲೇ ಹಿಂದಿ ಚಾಲಕರನ್ನ ತಂದು ಅವನು ದುಡಿಮೆ ಮಾಡಿಸ್ಕೊಂತ ಇದ್ದಾನೆ, ನಾಳೆ ದಿನ ನಮ್ಮನ್ನ ಕೆಲಸಕ್ಕೆ ಇಟ್ಕೊಂಡು ಅವ್ನು ದುಡಿಮೆ ಅವ್ನು ಮಾಡಿಸ್ಕೊಂತಾನೆ. ಆಗಬಾರ್ದು ಅಂದರೆ ತಮ್ಮಲ್ಲಿ ಕೈ ಮುಗಿದು ಬೇಡ್ತೀನಿ, ಈ ಒಂದು ಲಾಗೌಟ್ ಅಭಿಯಾನಕ್ಕೆ ತಾವೆಲ್ಲರೂ ಸಹ ಕೈ ಜೋಡಿಸ್ಬೇಕು. ರ್ಯಾಪಿಡೋನ ಕರ್ನಾಟಕದಿಂದ ತೊಲಗಿಸ್ಬೇಕು ಅಂದರೆ ನೀವೆಲ್ಲರೂ ಸಹ ಒಗ್ಗಟ್ಟಾಗಬೇಕು. ನಾಯಕರು ಒಗ್ಗಟ್ಟಾಗಂಥದ್ದನ್ನು ಖಂಡಿತವಾಗಿ ನಾವು ಮಾಡ್ತೀರಿ, ಆದರೆ ಚಾಲಕರು ಮೊದಲು ಬದಲಾಗಬೇಕು. ನಿಮ್ಮಲ್ಲಿ ಮತ್ತೆ ಕೈ ಮುಗಿದು ಬೇಡ್ತೀನಿ, ದಯವಿಟ್ಟು ಎಲ್ಲರೂ ಸಹ ಲಾಗೌಟ್ ಮಾಡೋ ಅಂಥ ಕೆಲಸ ಮಾಡಿ. ಲಾಗೌಟ್ ರ್ಯಾಪಿಡೋ, ಬೈಕಾಟ್ ರ್ಯಾಪಿಡೋ ಅಂತ ಮಾಡಿಬಿಟ್ಟು ಅವನ್ನ ಇಲ್ಲಿಂದ ನಮಗೆ ಕಾನೂನಿಂದ ತೀರ್ಪು ಬರೋ ಅಷ್ಟೊತ್ತಿಗೆ ನಾವೇ ಅವರಿಗೆ ತೀರ್ಪು ಕೊಡೋಣ ಅಂತ ಹೇಳ್ತೀನಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ, ಶುಭ ದಿನ.